ಅದು ಇನ್ನೂ ಲಿಕ್ಔಟ್ ಆಗೋದಿಲ್ಲ. ಕಲಿಯುಗದ ಕೊನೆಗೆ ಲಿಕ್ಔಟ್ ಆಗೋದಿದೆ. ಆ ಒಂದು ಅಗಸ್ತ್ಯ ಋಷಿಗಳು ಇಟ್ಟಂತ ಒಂದು ವಸ್ತು ಅದನ್ನು ಈ ಭೂಮಿ ಮುಂದೆ ಮಹಾನಗರವಾಗಿ ಬೆಳೀತದ ಅಂತಕ್ಕಂಥ ವಯೋಸ್ವತ ಮನ್ವಂತರದ ಪ್ರಥಮ ಒಂದು ಚರಣದಲ್ಲೇ ಹೇಳಿದ್ರು. ಆದ್ದರಿಂದ ಇಂಥ ಒಂದು ಮಹಾನಗರ ಆಗ್ತು. ಮುಂದೆ ಏನಂತಂದ್ರೆ ದತ್ತಪ್ರಭುವಿನ ಈ ಮೊದಲ ಕೃತಿ ಇದನ್ನೇನಂತಂದ್ರೆ 2 ಲಕ್ಷ ಪ್ರತಿಗಳು ಇದೇ ಬೆಂಗಳೂರಿನಲ್ಲಿ ಇವತ್ತೇನಂತಂದ್ರೆ ದಿಗ್ವಿಜಯ ಚಾನೆಲ್ದಲ್ಲಿ ಬಿಡುಗಡೆ ಆಗಿತ್ತು. ನಾನು ಇವತ್ತಿನ ತನಕ 1 ಲಕ್ಷ ರೂಪಾಯಿ ಎಣಿಸಿಲ್ಲ. ಅಂದ್ರೆ ಅಷ್ಟು ಶ್ರೀಮಂತ ಅಲ್ಲ. ಅಂತ ಬಡತನದಲ್ಲಿ 25 ಕೋಟಿ ರೂಪಾಯಿ ಒಂದು ಪುಸ್ತಕ ಏನಂತಂದ್ರೆ ಇದು ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ 25 ಕೋಟಿ ರೂಪಾಯಿದಲ್ಲಿ 2 ಲಕ್ಷ ಏಕಕಾಲಕ್ಕೆ ಪ್ರಿಂಟ್ ಆಗಿದ್ದಂದ್ರೆ ಶ್ರೀ ದತ್ತ ಭಾಗವತ. ಅಂತ ಒಂದು ಕೃತಿ ಬೆಂಗಳೂರಿನಲ್ಲಿ ಏನಂತಂದ್ರೆ ಬಿಡುಗಡೆ ಆಗ್ತು. ಇವತ್ತೇನಂತಂದ್ರೆ ಅದರ ಒಂದು ಅನುವಾದ ಕೃತಿ ಅದನ್ನೇನಂತಂದ್ರೆ ನಮ್ಮ ಗುರು ಸ್ವರೂಪಿಯಾಗಿರ್ತಕ್ಕಂಥ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ರಾಮಕೃಷ್ಣ ಗುರುಗಳಿಂದ ಏನಂತಂದ್ರೆ ಅದರಲ್ಲಿ ಏನಂತಂದ್ರೆ ಗುರು ಚರಿತ್ರೆಯಾಗಿ ಸಮಗ್ರ ಶ್ರೀ ಗುರು ಚರಿತ್ರೆಯಾಗಿ ಇವತ್ತು ಹೊರಗೆ ಬರ್ತಾ ಇದೆ. ಅಂತ ಒಂದು ಪವಿತ್ರ ಗ್ರಂಥ ನನ್ನ ಕೈಲಿಂದ ಬಿಡುಗಡೆ ಆಗ್ತಾ ಇದೆ ಅನ್ನೋದು ನನಗೆ ಬಹಳ ಸಂತೋಷ. ನನಗೆ ಅರ್ಥವಾಗ್ತದೆ ಕನ್ನಡ ಸರ್ ತಾವು ಮುಂದುವರ್ಸ್ಬೋದು. ಎಲ್ರಿಗೂ ಬರುತ್ತೆ ಕನ್ನಡ. ನಾವು ಬರಲ್ಲ ಕನ್ನಡ ಗೊತ್ತಿಲ್ಲ. ಕನ್ನಡ ಮತ್ತು ತೆಲುಗು ಇವು 2 ಭಾಷೆಗಳು ಭಾರತದಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಪೂರ್ವ ಭಾಷೆಗಳು, ಹಳೆಯ ಭಾಷೆಗಳ್ರಿ. 2500 ವರ್ಷ 2500 ವರ್ಷ के पीछे ಕನ್ನಡ और ತೆಲುಗು दोनों भाई भाई है. ಅವು ಇಬ್ಬರು ಅಣ್ಣ ತಮ್ಮಂದಿರು ನಡ್ಕೊಂಡು ಬಂದಾಗ ಯಾವಾಗ ಏನಂತಂದ್ರ ಶಂಕರ ಭಟ್ಟ ಏನಂತಂದ್ರ ತೆಲುಗುದಲ್ಲಿ ಶ್ರೀಪಾದ ಶ್ರೀವಲ್ಲಭ ಚರಿತ್ರೆ ಬರಿತಾನೋ ಅವಾಗ ಏನಂತಂದ್ರ ಆ ತೆಲುಗುದ ಏನಂತಂದ್ರೆ ತೆಲುಗಿನಲ್ಲಿ ಏನಂತಂದ್ರ ಕನ್ನಡದ ಒಬ್ಬ ಮಹಾರಾಜ, ಮಹಾನ್ ವ್ಯಕ್ತಿ, ಮಹಾನ್ ದಾರ್ಶನಿಕ ಬಸವೇಶ್ವರನ್ ಏನಂತಂದ್ರ ಪುರಾಣ ಏನಂತಂದ್ರ ಭೀಮ ಕವಿ ಕೂಡ ತೆಲುಗುದಲ್ಲಿ ಬರಿತಾನೆ. ಈ ಕಡೆ ಶಂಕರ ಭಟ್ಟ ಕನ್ನಡಿಗ, ಇವ ಸಂಸ್ಕೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ಬರ್ತಾನೆ. ಆ ಕಡೆ ಏನಂತಂದ್ರೆ ತೆಲುಗು ಭಾಷೆಯಲ್ಲಿ ಏನಂತಂದ್ರೆ ಕನ್ನಡದ ಚರಿತ್ರೆ ಬಸವ ಮಹಾಪುರಾಣ ಏನಂತಂದ್ರೆ ಭೀಮ ಕವಿ ಬರಿತಾನೆ. ಹಂಗೇನಂತಂದ್ರೆ ಕೋಇನ್ಸೈಡ್. ಇವತ್ತು ನಾನು ಬರೀಲಿಕ್ಕೆ ಮೂಲ ಆಧಾರ ಅಂತಂದ್ರೆ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆನೇ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ನಾವು 23 ವರ್ಷ मैं 23 साल से स्टडी करते जा रहा था. सारी दुनिया फिर के आया था. 10 कंट्री में दत्तात्रेय का टेम्पल्स है. इंडोनेशिया, मलेशिया, बाली द्वीप, श्रीलंका, नेपाल, अदर कंट्री 10 कंट्री में 10 देश में दत्तात्रेय का मंदिर है. 10 ದೇಶದೊಳಗೆ ದತ್ತಾತ್ರೇಯ ಟೆಂಪಲ್ಸ್ ಗಳಿವೆ. ಎಲ್ಲಾ ಸ್ಟಡಿ ಮಾಡಿದೆ. ಆದ್ರಿಂದ ಹೆಂಗ ಶುರು ಮಾಡಬೇಕು, ದತ್ತಾತ್ರೇಯ ಅವತಾರಗಳು ಯಾರು ಅಂತ ಹೇಳಿ ನನಗೆ ಕನ್ಫರ್ಮ್ ಆಗಿಲ್ಲ. ನನಗೆ ಆಧಾರ ಬೇಕಲ್ಲ ಬರೀಲಿಕ್ಕೆ. ನಾಳೆ ನಿಮ್ಮಂತ ಮಹಾತ್ಮರು ಕೇಳಿದ್ರೆ ನಾನೇನು ಏನಂತಂದ್ರೆ ಬಹಳ ಅಲ್ಪಜ್ಞ, ನನ್ನ ಕೈ ಒಳಗೆ ಏನೂ ಇಲ್ಲ. ಆದ್ರೆ ಆ ದತ್ತಪ್ರಭು ಯಾವ ಜನ್ಮದ ಪುಣ್ಯನೂ ನನಗೆ ಕೆಲಸ ಹಚ್ಚಿಬಿಟ್ಟಿದ್ದಾನೆ. ಅದು ಯಾಕೆ ಹಚ್ಚಿದ್ದಾನಂತಂದ್ರೆ ಹಿಂದೆ ನಾಮಧಾರಕ ಕೂಡ ಬೀದರಿನವನೇ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಗುರು ಚರಿತ್ರೆ ಬರೆದಿರ್ತಕ್ಕಂಥ ನಾಮಧಾರಕ ಅವ ಬೀದರ್ನವನೇ. ಪ್ರಪಂಚದೊಳಗ ಈ ದತ್ತಾತ್ರೇಯ ಮಹಾಪುರಾಣ ಆಗಿರ್ತಕ್ಕಂಥ ಶ್ರೀದತ್ತ ಭಾಗವತ ನನ್ನಂತ ಪೆದ್ದಗೆ ಹಚ್ಚಿನವನು ಅವನು ಬೀದರ್ದವನೇ. ಹೌದಲ್ಲ ರೀ? ಅದಕ್ಕಾಗಿ ಏನಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅವನ ಅವತಾರ ಖಚಿತವಾಗಿ ತೋರ್ಪಡಿಸ್ಬೇಕಲ್ಲ ಯಾರ್ಯಾರ ಅಂತೇಳಿ. ಪ್ರಮುಖ ಅವತಾರಗಳು ನನಗೆ 6 ಸಿಕ್ಕು. ಮತ್ತು ಉಳಿದಂತ ಏನಂತಂದ್ರ 36 ಜನ ಏನಂತಂದ್ರೆ ಅವಶ್ಯಕ ಅವತಾರಗಳು ಸಿಕ್ಕು. ಈ ಪ್ರಮುಖ ಅವತಾರಗಳು ಇವರೇ ಅಂತ ಹೇಳಿ ಖಚಿತ ಆಗಿದ್ದು ನನಗೆ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ಅಂದ. ಅದರಲ್ಲೇ ಶಂಕರ ಭಟ್ಟ ಭವಿಷ್ಯವಾಣಿ ಎಲ್ಲ ತೋರಿಸ್ಕೊಟ್ಟಿದ್ದು. ಅದರ ಆಧಾರದ ಮೇಲೆ ನಾನು ಇವತ್ತು ಭಾಗವತ ರಚನೆ ಮಾಡಬೇಕಾಗಿತ್ತು ಕನ್ನಡಿಗನಾಗಿ. ಅದನ್ನೇ ಇದರ ಆಧಾರದ ಮೇಲೆ ಇವತ್ತು ಮತ್ತೆ ಸಮಗ್ರ ಶ್ರೀ ಗುರು ಚರಿತ್ರೆ. ಅವಾಗ ಏನಂತಂದ್ರ ಸ್ವಲ್ಪ ಸಾಹಿತ್ಯದ ಕೊರತೆ ಇತ್ತೇನು. ಇವತ್ತೇನಂತಂದ್ರ ನಿಮ್ಮೆಲ್ಲರ ಪೂಜ್ಯರಾಗಿರ್ತಕ್ಕಂಥ ರಾಮಕೃಷ್ಣ ಗುರುಗಳಿಂದ ಸಮಗ್ರ ಶ್ರೀ ಗುರು ಚರಿತ್ರೆ ಬಹಳ ಆನಂದ ತಂದಿದೆ ನನಗೆ. ಇದನ್ನೇನಂತಂದ್ರ ಇವತ್ತೇನಂತಂದ್ರ ಪ್ರಾಯೋಗಿಕವಾಗಿ ಟೆಸ್ಟ್ ಸಲುವಾಗಿ ಏನಂತಂದ್ರೆ ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದು ಕನ್ನಡ ನಾಡಿನಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ಏನಂತಂದ್ರೆ ಅಗಸ್ತ್ಯ ಋಷಿಯ ಒಂದು ತಪೋಭೂಮಿಯಲ್ಲಿ ಏನಂತಂದ್ರೆ ಬಿಡುಗಡೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇನಂತಂದ್ರೆ ಬಹಳ ಲಘುವನೇ ಏನಂತಂದ್ರ
ಹೈದರಾಬಾದಿನಲ್ಲಿ ಏನಂತಂದ್ರೆ ಬಿಡುಗಡೆ ಆಗಲಿ. ತಾವೆಲ್ಲರೂ ಆ ದಿವಸ ಕೂಡ ಏನಂತಂದ್ರೆ ದಯವಿಟ್ಟು ಬರಬೇಕು ಅಂತೇಳಿ ಕೈ ಮುಗಿದು ಕೇಳ್ತಾ, ಮುಂದೆ ಏನಂತಂದ್ರೆ ಇದನ್ನು ಶ್ರೀ ದತ್ತ ಭಾಗವತ ಕೂಡ ಸಮಗ್ರ ಏನಂತಂದ್ರೆ ಮುಂದಿನ ದತ್ತ ಜಯಂತಿ ತನಕ ಅಪ್ಪಾಜಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ದತ್ತ ಜಯಂತಿ ಪೂರ್ವದಲ್ಲಿ ಎಲ್ಲಾ ರೆಡಿ ಮಾಡಿಕೊಟ್ಟಿದ್ರೆ ಏನಂತಂದ್ರೆ ಭಕ್ತಾದಿಗಳು ಕೂಡ್ಕೊಂಡು ಅದು ದತ್ತ ಜಯಂತಿ ಮುಂದಿನ ದತ್ತ ಜಯಂತಿಗೆ ಆಗಲಿ ಶ್ರೀ ದತ್ತ ಭಾಗವತ ತೆಲುಗುಕ್ಕ ಅಂತಕ್ಕಂಥ ಮಾತು ಹೇಳ್ತಾ ಏನಂತಂದ್ರೆ ಇವತ್ತೇನಂತಂದ್ರ ಇದು ಬಿಡುಗಡೆ ಬಹುತೇಕ ಏನಂತಂದ್ರೆ ತಮ್ಮೆಲ್ಲರ ಮುಂದೆ ನಾನು ಬಹಳ ಅಲ್ಪಜ್ಞೆ ಇದ್ದೀನಿ, ಬಹಳ ಸಣ್ಣವಿದ್ದೀನಿ. ಆದ್ರ ಆ ದತ್ತಪ್ರಭುನ ಕೃಪೆ ಏನದನು ಅವನ ಸೇವಾ ಏನಂತಂದ್ರೆ ಮಾಡ್ಲಿಕ್ಕೆ ನಾವು ನೀವೆಲ್ಲ ಮುಂದುವರಿಬೇಕು ಅಂತ ಹೇಳಿ ಕೇಳ್ಕೊಂಡು ಏನಂತಂದ್ರೆ ಇದು ಬಿಡುಗಡೆಗೆ ಏನಂತಂದ್ರ ನಾನು ಮಾಡಿಕೊಡ್ತೀನಿ. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ. ಅವರು ಕೇರಳ ಮತ್ತು ತಮಿಳುನಾಡು ಟೂರ್ನ ಮ್ಯಾಗಿದ್ರು. ಅವ್ರು ಬರ್ತಾರೋ, ಒಬ್ಬ ಮಗಳು ಇಲ್ಲೇ ಡಾಕ್ಟರ್ ಇದ್ದಾಳೆ, ಒಬ್ಬ ಮಗಳು ಇಲ್ಲೇ ಇಂಜಿನಿಯರ್ ಇದ್ದಾರೆ, ಅಳಿಯ ಕೂಡ ಇಂಜಿನಿಯರ್ ಇದ್ದಾರೆ. ಎಲ್ಲರೂ ಏನಂತಂದ್ರೆ ಇವತ್ತು ಹಾಜರಾಗಿದ್ದಾರಲ್ಲ, ನನಗೆ ನಿಜವಾಗ್ಲೂ ಏನಂತಂದ್ರೆ ಬಹಳ ಆನಂದ ಆಗಿದೆ. ಅವರು ಬಹಳ ದೊಡ್ಡ ಸುಸಂಸ್ಕೃತ ಮನೆತನ. ನಾನು ಕರ್ನಾಟಕ ಇವತ್ತು ಆಂಧ್ರದೊಳಗೆ ಸ್ವಲ್ಪ ಏನೋ ಹೆಸರು ಮಾಡಿದ್ದೀನಿ, ಅವ್ರು ಇಂಡಿಯಾ ತುಂಬಾ ಹೆಸರು ಮಾಡಿದ್ದಾರೆ. ಇಂಡಿಯಾ ನೇಪಾಳ ಅವ್ರು ಭಾರತ ದೇಶ ತುಂಬಾ ಏನಂತಂದ್ರೆ ಓಡಾಡ್ತಾ ಇರ್ತಾರೆ. ಹಿಂದಿ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಇದ್ದಾರೆ. ಇವತ್ತು ನನ್ನ ಜೊತೆಯಲ್ಲಿ ಅವರು ಏನಂತಂದ್ರೆ ಬಂದಿದ್ದಾರೆ. ನಾನು ಒಟ್ಟಾರೆ ಬದುಕಿರೋ ತನಕ ಅಲ್ಲ, ಜನ್ಮಾಂತರ ತನಕ ತಮ್ದೆಲ್ಲರ ಮಕ್ಕಳಾಗಿರ್ತೀನಿ. ಆ ದತ್ತಪ್ರಭುನ ಒಂದು ಚೂರ ಸೇವೆ ಮಾಡ್ಲಿಕ್ಕೆ ಏನಂತಂದ್ರೆ ಎಷ್ಟೋ ಜನ್ಮಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತೇಳಿ ಕೇಳ್ಕೊಳ್ತಾ ಇವತ್ತೇನಂತಂದ್ರೆ ತಮ್ಮೆಲ್ಲರ ಮುಂದೆ ನಿಂತಿಲಿ ಅಂತ ಹೇಳ್ತಾ ಇವತ್ತೇನಂತಂದ್ರೆ ಬಿಡುಗಡೆಗೆ ಅನುವು ಮಾಡ್ಕೊಡ್ತೀನಿ. ನಾನು ಯಾವತ್ತೂ ಏನಂತಂದ್ರ ನಿಮ್ ಮಗುವಾಗೇ ಇರ್ತೀನಿ. ನಾನು ಅಲ್ಪಜ್ಞೆ ಇದ್ದೀನಿ. ಮುಂದೆ ಏನಂತಂದ್ರ ಈ ದತ್ತಪ್ರಭುವಿನ ಕಾರ್ಯ ನಾವು ನೀವೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ. ಅವಕಾಶ ಸಿಕ್ಕಿದ್ರೆ ಒಂದು ವಿನಂತಿ ಇದೆ. ಇಷ್ಟು ಜನ ನಾವೆಲ್ಲ ಕೂಡಿ ಏನಂತಂದ್ರ ಒಂದು ಸಲ ನೇಪಾಳ ದೇಶದ ಭಕ್ತಪುರದಲ್ಲಿ ದತ್ತ ಜನ್ಮಸ್ಥಾನಕ್ಕೆ ಮತ್ತೇನಂತಂದ್ರ ಈಗ ಇತ್ತೀಚೆಗೆ ಒಂದು ಸಂಶೋಧನೆ ಆಗಿದೆ. ಚಿತ್ರಕೂಟದಲ್ಲಿ ಕೂಡ ದತ್ತ ಪ್ರಭುವಿನ ಜನ್ಮಸ್ಥಾನ ಅಂತೇಳಿ ಇದರಲ್ಲಿ ಆದಿ ಪುರಾಣದಲ್ಲಿ ನಮ್ಮ ಸದ್ಗುರುಗಳು ಬರೆದಿದ್ದಾರೆ. ಆದ್ರೆ ಇನ್ನ ಕನ್ಫರ್ಮ್ ಇಲ್ಲ. ನೇಪಾಳ ದೇಶನೇ ನಮಗ್ ಸಿಕ್ಕಿದ್ದು ಅಂತಕ್ಕಂಥ ಮಾತು ಹೇಳ್ತಾ, ಯಾಕೆ ಹಂಗ ಆಗಿದೆ ಅಂತಂದ್ರ ದತ್ತಪ್ರಭುನೇ ತಮ್ಮ ಗಮನಕ್ಕಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದತ್ತಪ್ರಭು ಒಂದೇ ಸಲ ಹುಟ್ಟಿಲ್ಲ ಭೂಮಿ ಮ್ಯಾಗ, ಬಹಳ ಸಲ ಹುಟ್ಟಿದ್ದಾರೆ. ಮೂರು ಮುಖದಿಂದೆ ಆ ಮೂರು ಮುಖದ ದತ್ತಪ್ರಭು ಬ್ರಹ್ಮ ವಿಷ್ಣು ಮಹೇಶ್ವರ ಅನುಸೇನ ಹೊಟ್ಟಿಲಿಂದೆ 3 ಸಲ ಹುಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಸಿಕ್ಕಂತ ಸಂಗತಿ. ಒಂದು ಸಲ ಹುಟ್ಟಿಂದು ಅವ್ರ ಡೇಟ್ ಆಫ್ ಬರ್ತ್ ಏನು ಅಂತಂದ್ರ ಇವತ್ತಿಗೆ ಎಷ್ಟು ದಿವಸ ಆಯ್ತು ಅಂತಂದ್ರೆ ಅವ್ರೇನಂತಂದ್ರ 11,93,73,000 ವರ್ಷಗಳ ಆಗಿತು ಅಂತೇಳಿ ಈ ಒಂದು ಇದ್ರ ಪ್ರಕಾರ ಏನಂತಂದ್ರೆ ಮೊನ್ನೆ ತಿಳಿದು ಬಂದಿರತಕ್ಕಂತ ಸಂಗತಿ. ಆದ್ದರಿಂದ ತಾವ್ ಯಾರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ದತ್ತಪ್ರಭು ಅಲ್ಲೇ ಕೊಡ್ತಾರ ಇಲ್ಲೇ ಕೊಡ್ತಾರ, ಇದು ಓದುವಾಗ ಕೆಲವೊಂದು ವಿಷಯಗಳು ನಮ್ ಗಮನಕ್ಕೆ ಬರ್ತಾರ. ಅವರು ನೇಪಾಳ ದೇಶದಲ್ಲಿ ಹುಟ್ಟಿಂದು ಸತ್ಯ, ಮತ್ತೆ ಚಿತ್ರಕೂಟದಲ್ಲಿ ಹುಟ್ಟಿನ ಸತ್ಯ, ಮಾವರಗಡದಲ್ಲೂ ಹುಟ್ಟಿನ ಸತ್ಯ. ಬೇಕಾದ್ರೆ ಎಷ್ಟು ತಿಳ್ಕೊಬೋದು. ನಮ್ಮಲ್ಲಿ ಬಹಳ ಭಕ್ತಿ ಅದ ಅಂತಂದ್ರೆ ನಮ್ಮ ಮನ್ಯಾಗ ಹುಟ್ಟಿದ್ದು ಸತ್ಯ. ನಾವೆಲ್ಲ ದತ್ತ ಸ್ವರೂಪಿಗಳು ಯಾವ್ದಲ್ಲ. ಅದಕ್ಕಾಗಿ ಏನಂತಂದ್ರೆ ಓದುಗಾರ ಎಂದು ಕನ್ಫ್ಯೂಸ್ ಮಾಡ್ಕೋ. ಗುರುಗಳು ಏನಂತಂದ್ರೆ ತೆಲುಗುದಲ್ಲಿ ಕೃತಿ ಕೊಟ್ಟಾಗ ಅಲ್ಲೇ ಯಾಕೆ ಹುಟ್ಟಿದ್ರು, ಇಲ್ಲಿ ಹುಟ್ಟಿದ್ದು ನಾವು ಓದಿದ್ದೇವೆ ಅಂತೇಳಿ. ಎಲ್ಲರೂ ಬರೆದಿದ್ದು ಸತ್ಯ. ಜಗತ್ತಿನೊಳಗೆ ಎಲ್ಲರೂ ಬರಿತಾ ಇದ್ದಾರಲ್ಲ ಅದನ್ನು ಸತ್ಯ. ಯಾಕೆಂತಂದ್ರೆ ದತ್ತಪ್ರಭು ಒಂದು ಸಲ ಹುಟ್ಟಿಲ್ಲ. ರಾಮ ಎಷ್ಟು ಸಲ ಹುಟ್ಟಿದ್ದಾರೆ? ರಾಮಾಯಣ ಕಾಲದಲ್ಲ ರಾಮ 93ನೇ ರಾಮ ಯುದ್ಧ, 99ನೇ ರಾಮ, 99ನೇ ಹನುಮಂತ, ಹೌದಲ್ಲ. ಅದಕ್ಕಾಗಿ ಏನಂತಂದ್ರ ಶಿವ 28 ರುದ್ರ ಅವತಾರ ತಾಳದ, ಬುದ್ಧ 28 ಬುದ್ಧ ಅದ. ಅದ್ರ ಸಲುವಾಗಿ ಜಗತ್ತಿನಾಗ ಬಹಳ ಸಲ ಹುಡ್ತಾ ಬಂದರ. ಅದು ಮನ್ವಂತರ ಮತ್ತು ಕಲ್ಪಾಂತರ ಭೇದಗಳಿರ್ತವೆ. ಇಷ್ಟೇನಂತಂದ್ರ ಗೊತ್ತಿದ್ದವ್ರು ಏನಂತಂದ್ರ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ತಿಳ್ಕೊಬಹುದು. ಅದಕ್ಕಾಗಿ ಏನಂತಂದ್ರ ಭಗವಂತ ಭೂಮಿ ಮೇಲೆ ಎಷ್ಟೋ ಯುಗಗಳಿವೆ, ಎಷ್ಟೋ ಕಲ್ಪಗಳಿವೆ, ಎಷ್ಟೋ ಮನ್ವಂತರಗಳಿವೆ. ಈಗ ನಡೀತಕ್ಕಂಥದ್ದು ವೈವಸ್ವತ ಮನ್ವಂತರ, 7ನೇ ಮನ್ವಂತರ. ಇನ್ನು 7 ಮನ್ವಂತರ ಆಗ ತನಕ ಮಹಾಪ್ರಳಯ ಆಗಲ್ಲ. ಯಾರು ಡೌಟ್ ಪಡ್ಬೇಡ್ರಿ, ಯಾರು ಚಿಂತೆ ಮಾಡ್ಬೇಡ್ರಿ. ಸಣ್ಣ ಸಣ್ಣ ಪ್ರಳಯಗಳಾಗ್ತವೆ. ಅದರಲ್ಲಿ ಏನಂತಂದ್ರ ಹಂಗಂಗ ಕೆಲಸ ಮಾಡಿನವ್ರು ಹೋಗ್ತಾರ ಅಷ್ಟೇ, ನಿಮ್ಮಂತವ್ರು ಹೋಗಲ್ಲ, ಗ್ಯಾರಂಟಿ. ಹೌದಲ್ಲ. ನಾವೆಲ್ಲ ವಜ್ರ ಮುತ್ತು ಹವಳ ರತ್ನಗಳು, ನೀವು ನಾನಿರ್ಲಿಕ್ಕಿಲ್ಲ. ಅದಕ್ಕಾಗಿ ಏನಂತಂದ್ರೆ ದತ್ತಪ್ರಭುವಿನ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಮತ್ತೆ ಗುರುಗಳು ಯಾವಾಗಾರ ಅವಕಾಶ ಕೊಟ್ಟಾಗ ಮತ್ತೆ ಮಾತಾಡ್ತೀನಿ. ತಾವೆಲ್ಲ ಬಹಳ ಹೊತ್ತಿನ ಕುಂತಿದ್ದೀರಿ, ಬಹಳ ಧ್ಯಾನ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ನೋಡ್ಬೇಕು ಅಂತೇಳಿ ನಾನು ಬಂದಿದ್ದೆವು. ಅದಕ್ಕಾಗಿ ಗುರುಗಳು ಏನಂತಂದ್ರ ಸನ್ನಿಧಾನದಲ್ಲಿ, ದೇವಿ ಸನ್ನಿಧಾನದಲ್ಲಿ
ಪ್ರಪಂಚದಲ್ಲಿ ಮೊದಲು ಹುಟ್ಟಿದ ದೇವಿ ರೀ. ಆಮ್ಯಾಗ ಏನಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಆಗ್ತದೆ. ಆಮೇಲೆ ದತ್ತಪ್ರಭು ಇವ್ರು ಒಡಕ್ ಮಾಡ್ತಾ ಇದ್ದಾರೆ ಅಂತೇಳಿ ದತ್ತಪ್ರಭು ಮತ್ತೆ ಏಕತ್ರತ್ವ ಮಾಡೋ ಸಲುವಾಗಿ ಹಾಗೆ ಬಂದ ಅಷ್ಟೇ. ಹೌದಲ್ರಿ? ಅದಕ್ಕಾಗಿ ಏನಂತಂದ್ರ ಅನಂತ ವಂದನೆಗಳು. ಜೈ ಜೈ ಗುರುದೇವ್. ಜೈ ಗುರುದೇವ್. ಒಮ್ಮೆ ಕೂಡ ಉಳ್ಕೋದಿಲ್ಲ ಅನ್ನೋ ಹಾಗೆ ನಮ್ಮ ಹಂಸಕವಿಗಳು ಇಷ್ಟೊಂದು ಘನಕಾರ್ಯಗಳು ಮಾಡಿದ್ರು ಕೂಡ ಅಲ್ಪಜ್ಞ ಅಂತ ಹೇಳ್ಕೊಂಡ್ ಬಂದ್ರು. ಅವ್ರ ಮಾತಲ್ಲೇ ಗೊತ್ತಾಗತ್ತೆ ಅಂತ ಪಂಡಿತರು, ಇಂಥ ವಿದ್ಯಾವಂತರು. ನಮ್ಮ ದೌರ್ಭಾಗ್ಯ ಅಂತ ಮಹಾನುಭಾವರು ನಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ಶ್ರೀಪಾದರಾಯರಿಂದ ಒಂದು ಚಿಕ್ಕ ಸನ್ಮಾನ. ಈಗ పుస్తకದ ఆవిష్కరణ. ఇప్పుడు ఆ పుస్తకం యొక్క ఆవిష్కరణ మన హంసకవి గారి. ಒಂದೇ ನಿಮಿಷ. ಅದಕ್ಕಾಗಿ ನಮ್ಮ ಅವಧೂತ ಸೇವಾ ಟ್ರಸ್ಟ್ದವರೆಲ್ಲ ಬಂದಿದ್ದಾರೆ. ಅವ್ರ ಪರವಾಗಿ ಏನಂತಂದ್ರ ಈ ಗುರು ಚರಿತ್ರೆ, ಸಮಗ್ರ ಶ್ರೀ ಗುರು ಚರಿತ್ರೆ ಅನುವಾದ ಮಾಡಿರ್ತಕ್ಕಂಥ ಮಾನ್ಯರು, ಎಲ್ಲರಿಗೂ ತಂದೆ ಸ್ವರೂಪಿ ಹಾಗೂ ಗುರು ಸ್ವರೂಪಿ ಆಗಿರ್ತಕ್ಕಂಥ ರಾಮಕೃಷ್ಣ ಗುರುಗಳಿಗೆ ಏನಂತಂದ್ರ ನಮ್ಮ ಅವಧೂತ ಸೇವಾ ಟ್ರಸ್ಟ್ ಪರವಾಗಿ ಏನಂತಂದ್ರ ಒಂದು ಗ್ರಂಥ ನೀಡೋ ಮೂಲಕ ಸನ್ಮಾನಿಸ್ಬೇಕಂತ. ರಾಮಕೃಷ್ಣ ಅಪ್ಪಾಜಿಯವ್ರ ಬಗ್ಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗಿ ನನ್ನ ಮನೆಯಲ್ಲಿ ರೋಮಾಂಚನವಾಗುತ್ತೆ. ಅವ್ರಿಗೆ ಇದು ಗೊತ್ತಿಲ್ಲ, ಇದು ನಡೆದಿರೋ ಘಟನೆ. 11ನೇ ತಾರೀಕು 11ನೇ ತಿಂಗಳು 11 ಗಂಟೆ 11 ನಿಮಿಷಕ್ಕೆ ಶ್ರೀಚಕ್ರ ತರಬೇಕನ್ನೋ ಒಂದು ಸಂಕಲ್ಪ ನಮಗಿತ್ತು. ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ದುಡ್ಡು 11,000 ರೂಪಾಯಿ. ಮತ್ತು ಬೆಳಗಿನ ಜಾವ 9 ಗಂಟೆ ಆದರೂ ಕೂಡ ನನ್ನ ಹತ್ರ ದುಡ್ಡಿರಲಿಲ್ಲ. 9:30ಗೆ ಗುರುಗಳು ಫೋನ್ ಮಾಡ್ತಾರೆ, ಸಂತೋಷ್ ಏನು ಮಾಡ್ತಾರೆ? ಇಲ್ಲ ಅಪ್ಪಾಜಿ ಮಾಡ್ತಾರೆ. ಅವ್ರಿಗೆ ಏನು ದತ್ತ ಮಹಾರಾಜರು ದೃಷ್ಟಾಂತ ಕೊಟ್ಟರು ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ದೆ 11,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಆ 11,000 ರೂಪಾಯಿ 11 ಗಂಟೆ ಒಳಗಡೆ ನನಗೆ ಅದನ್ನು ಅಕೌಂಟ್ಗೆ ಹಾಕೋದು. ನಿಜವಾಗಿ ನಾನು ಪುಣ್ಯ ಮಾಡಿದ್ದೀನಿ. ಇಂಥ ಒಬ್ಬ ತಂದೆಯ ಸ್ವರೂಪ ಆಗಿರ್ತಕ್ಕಂಥ ಒಬ್ಬ ಗುರುಗಳನ್ನ ನೀವು ಪಡ್ಕೊಂಡಿದ್ದಾರೆ. ರಿಯಲಿ ನಾನು ನಿಜವಾಗಿ ನೀವೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ಮಹಾನ್ ಗುರುಗಳು. ಇದೆಲ್ಲ ಸುಮ್ಮನೆ ಒಂದು ದೃಷ್ಟಾಂತ ನಾವೆಲ್ಲೋ ಕೂತ್ಕೊಂಡು ಮನಸ್ಸಲ್ಲಿ ಭಾವನೆ ಮಾಡ್ಕೊಳ್ಳೋದು. ಅದು ದತ್ತ ಮಹಾರಾಜರು ಅವ್ರಿಗೆ ಅದನ್ನು ಅವ್ರ ಮೈಂಡ್ ಸೆಟ್ಟಲ್ಲಿ ಕೊಡೋದು. ನನಗೆ ಅವತ್ತಂತೂ ನಾನು ಇಷ್ಟು ಹತ್ತಿದ್ದೀನಿ. ಆ ಕ್ಷಣಕ್ಕೆ ದುಡ್ಡು ಬೇಕಾಗಿತ್ತು. ಅದು ಈ ಗುರುಗಳ ಕೈಯಿಂದಾನೇ ಆ ದುಡ್ಡು ಸಲ್ತು. ಮತ್ತು ಆ ಶ್ರೀಚಕ್ರ ನೀವು ನಂಬ್ತಿರಲಿಲ್ಲೋ ಗೊತ್ತಿಲ್ಲ, ಜಗದ್ಗುರುಗಳು ಶಂಕರಾಚಾರ್ಯರ ಪೀಠವಾಗಿರ್ತಕ್ಕಂಥ ಶೃಂಗೇರಿ ಭಾರತೀ ತೀರ್ಥ ಅವ್ರ ಗುರುಗಳ ಕೈಯಿಂದ ಹಸ್ತಸ್ಪರ್ಶವಾದಾಗ ಫಸ್ಟು ನೆನ್ಪು ಬಂದಿದೆ ನನ್ನ ಗುರುಗಳು. ಆ ಕ್ಷಣದಲ್ಲಿ ಗುರುಗಳು ಅವತ್ತು ನನಗೆ ದುಡ್ಡು ಕೊಟ್ಟಿರಲಿಲ್ಲ ಅಂದರೆ ಇವತ್ತು ಆ ಭಾರತೀ ತೀರ್ಥ ಶಂಕರ ಗುರುಗಳು ಅದನ್ನು ಮುಟ್ತಾ ಇರಲಿಲ್ಲ. ಅದು ನನ್ನ ಕೈಗೂ ಸಿಗ್ತಾ ಇರಲಿಲ್ಲ. ಯಾಕಂದರೆ ರಿವರ್ಸ್ ಹೋಗುವಂಥ ಚಾನ್ಸ್ ಸಿಗ್ತಾಗುತ್ತೆ. ನಿಜವಾಗಿಯೂ ಆ ಒಂದು ಸಹಾಯ ಮಾಡಿರ್ತಕ್ಕಂಥ ನಮ್ಮ ತಂದೆ ಸ್ವರೂಪಿ ಆಗಿರ್ತಕ್ಕಂಥ ಇವರಿಗೆ ಕೋಟಿ ಕೋಟಿ ನಮಸ್ಕಾರ. ಇದೇ ಥರ ಆ ದತ್ತ ಮಹಾರಾಜರು ಇವರಿಗೆ ಶಕ್ತಿ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಇನ್ನೂ ಹೆಚ್ಚಾಗಿ ದತ್ತ ಭಕ್ತರನ್ನ ಹುಟ್ಟು ಹಾಕುವಂಥ ಶಕ್ತಿ ಇವರಿಗೆ ಕೊಡಲಿ ಅಂತ ನಾನು ಮಹಾರಾಜರ ಹತ್ರ ಪ್ರಾರ್ಥಿಸ್ಕೊತೀನಿ. ಸ್ವಾಮಿ ಮಹಾರಾಜ್ ಕಿ ಜೈ. ಅನಿಲ್ ಸರ್, ಪರಶುರಾಮ್ ಸರ್, ಬರ್ಬರ್ ವೇದಿಕೆ. ಅನಿಲ್ ಸರ್ ಎಲ್ಲ ಟೇಬಲ್ ಸ್ವಲ್ಪ ಸ್ವಲ್ಪ ಜಾಗ ನೀವು ಹೋಗಿ ಒಂದು ಇಲ್ಲ ಗಟ್ಟಿ ಮಿಂಚ್ ಹಚ್ಚೆ ನೀವೆಲ್ಲೇ ಇದ್ರಿ. ಸರಿ ಇವಾಗ
ಫೋಟೋ ಒಂದು ತಗೊಂಡು ಥ್ಯಾಂಕ್ಸ್. ದಿಗಂಬರ ದಿಗಂಬರ